ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಹಿಂದೆ ಸತ್ಕೃತಃ ಅಥವಾ ಸತ್ಕೃತಿ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಎಲ್ಲರಿಂದಲೂ ಪೂಜಿಸಲ್ಪಡುವವನು ಪೂಜ್ಯನು ಅಂತ ವಿಶೇಷವಾಗಿ ಹೇಳಿಕೊಂಡಿದ್ದೇವೆ. ಪಾಂಡವರಿಂದ ಅಗ್ರಪೂಜೆಗೆ ಪಾತ್ರನಾದವನು ಆದ ಕಾರಣ ಎಲ್ಲರಿಂದಲೂ ಚೆನ್ನಾಗಿ ಪೂಜಿಸಲ್ಪಡುವವನು. ಅಷ್ಟೇ ಅಲ್ಲ, ದುರ್ಯೋಧನನೇ ಹೇಳಿದ್ದಾನೆ, ಸಾಕ್ಷಾತ್ತು ಕಲಿಯಾದಂತಹ ದುರ್ಯೋಧನನೇ 3 ಲೋಕಗಳೊಳಗೆ ಕೃಷ್ಣ ಪೂಜ್ಯತಮನು ಅಂತ ದುರ್ಯೋಧನನೇ ಹೇಳಿದ್ದಾನೆ. ನಮ್ಮ ಶತ್ರುವು ನಮ್ಮ ಕುರಿತು ಹೇಳಿದಾಗ ಅದಕ್ಕೆ ಪ್ರಾಮಾಣಿಕತೆ ಮಹತ್ವ ಇರುತ್ತೆ. ಯಾಕೆ? ಸಾಮಾನ್ಯವಾಗಿ ಶತ್ರುಗಳು ನಮ್ಮಲ್ಲಿರುವ ಗುಣಗಳನ್ನು ಒಪ್ಪುವುದಿಲ್ಲ, ದೋಷಾನ್ವೇಷಣೆ ಮಾಡ್ತಾ ಇರ್ತಾರೆ, ದೋಷಗಳೇ ಹುಡುಕ್ತಾ ಇರ್ತಾರೆ. ದೋಷಭೂಯಿಷ್ಠನಾದ ದೋಷಮೂರ್ತಿಯಾದ ಕಲಿ ಅವತಾರವಾದಂತಹ ದುರ್ಯೋಧನನೇ ಹೇಳಿದ್ದಾನೆ ಅಂತಂದ ಮೇಲೆ ನಮ್ಮ ಸ್ವಾಮಿ ಸತ್ಕೃತಃ, ಚೆನ್ನಾಗಿ ಪೂಜಿಸಲ್ಪಡುವವನು ಅಂತ ಹೇಳಿಕೊಂಡು ಇವತ್ತು ಸಾಧು ಅಂತ ಭಗವಂತನ ನಾಮ, ಆ ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಸಾರತ್ವೇನ ಧಾರ್ಯ ಅವಧಾರ್ಯ ಇತಿ ಯಾವತ್ತು ಸಾಧು. ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಸಾರತ್ವೇನ ಧಾರ್ಯ ಅವಧಾರ್ಯ ಅಂದರೆ ಶ್ರೇಷ್ಠನೆಂದು ನಿರ್ಧರಿಸಿಕೊಳ್ಳಲು ಯೋಗ್ಯನಾದವನು. ನಾವು ಒಬ್ಬರನ್ನು ಇವನು ಶ್ರೇಷ್ಠ ಅಂತ ನಾವು ನಿರ್ಧಾರ ಮಾಡ್ಕೋಬೇಕು ಅಂತ ಹೇಳಿದರೆ ಅವನು ಯೋಗ್ಯನಾಗಿರಬೇಕು. ಆ ಶ್ರೇಷ್ಠತ್ವ ಪದವಿಗೆ, ಆ ಶ್ರೇಷ್ಠ ಅಂತ ಹೇಳಿಸಿಕೊಳ್ಳುವುದಕ್ಕೆ ಅವನು ಯೋಗ್ಯನಾಗಿದ್ದರೇ ನಾವು ಅವನನ್ನು ಶ್ರೇಷ್ಠ ಅಂತ ಒಪ್ಪಿಕೊಳ್ತೇವೆ. ಸಮಾಜದಲ್ಲಿ ನಾವು ನೋಡ್ತೇವೆ, ಯಾವನಾದರೆ ಉತ್ತಮನಾಗಿ ಯೋಗ್ಯನಾಗಿರ್ತಾನೋ ಅವನನ್ನೇ ದೊಡ್ಡವನು, ಹಿರಿಯ ಅಂಥೇಳಿ ನಾವು ಗೌರವವನ್ನು ಕೊಡ್ತೇವೆ. ನೀಚರಿಗೆ ನಾವು ಗೌರವವನ್ನು ಕೊಡಲ್ಲ.
ಇಷ್ಟ ಮುಂಚೆ ನಾವು ಹೇಳಿಕೊಂಡಂತೆ ದುರ್ಯೋಧನನ್ನು ಯಾರೂ ಪೂಜೆ ಮಾಡೋದಿಲ್ಲ, ದುರ್ಯೋಧನನ್ನು ಶ್ರೇಷ್ಠ ಅಂತ ಹೇಳುವುದಿಲ್ಲ. ಹೇಳಿದರೆ ಅವನ ವರ್ಗ ದೈತ್ಯ ವರ್ಗ ಹೇಳಬೇಕಷ್ಟೆ. ದೈತ್ಯೋತ್ತಮ, ದೈತ್ಯರಲ್ಲಿ ಉತ್ತಮನು ಅಂದರೆ ಮಹಾಪರಮನೀಚ ಅಂತ ಅರ್ಥ ದೈತ್ಯೋತ್ತಮ ಅಂತ ಹೇಳಿದರೆ. ಪ್ರಹ್ಲಾದರಾಜರು ಹೇಳ್ತಾರೆ ದಾನವಾಗ್ರಣಿ ಅಂತ ಹೇಳ್ತಾರೆ. ಅಂದರೆ ದೈತ್ಯರಲ್ಲಿ ರಾಕ್ಷಸರಲ್ಲಿ ನೀನು ಶ್ರೇಷ್ಠನಾದವನೇ ಅಂದರೆ ಅದು ಹೊಗಳಿಕೆ ಅಲ್ಲ. ದೈತ್ಯರಲ್ಲಿ ನೀನು ಶ್ರೇಷ್ಠನಾದವನೆಂದರೆ ಪರಮನೀಚ ಅಂತೇಳಿ ಅರ್ಥ. ಹಾಗೆ ನಾವು ಒಬ್ಬನನ್ನು ಶ್ರೇಷ್ಠ ಅಂತ ಹೇಳಿದರೆ ಅದಕ್ಕೆ ಅವನಿಗೆ ಯೋಗ್ಯತೆ ಇರಬೇಕು. ಭಗವಂತನು ಶ್ರೇಷ್ಠನೆಂದು ನಾವೆಲ್ಲರೂ ನಿರ್ಧಾರ ಮಾಡುವುದಕ್ಕೆ ಅವನು ಯೋಗ್ಯನಾದ ಕಾರಣ ಅವನಿಗೆ ಸಾಧು ಅಂತ ಹೆಸರು. ಅದೇ ಸಾರತ್ವೇನ ಧಾರ್ಯ ಅವಧಾರ್ಯ ಇತಿ ಯಾವತ್ತು ಸಾಧು. ಇನ್ನು ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ. ಅಸಾರೇ ಖಲು ಸಂಸಾರೇ, ಈ ಸಂಸಾರ ಅಸಾರವಾದದ್ದು ಅಂದರೆ ಸಾರರಹಿತವಾದದ್ದು. ಇಂತಹ ಸಾರರಹಿತವಾದ ಈ ಸಂಸಾರದಲ್ಲಿ ಸಾರಾತ್ ಸಾರತರೋ ಹರಿಹಿ, ಸಾರಗಳಲ್ಲಿ ಸಾರತರನು ಅಂದರೆ ಸೂಪರ್ಲೇಟಿವ್ ಡಿಗ್ರಿ, ದ ಬೆಸ್ಟ್, ಗುಡ್ ವರ್ಸ್ಟ್, ಗುಡ್ ಬೆಸ್ಟ್ ಬೆಟರ್, ಬೆಸ್ಟ್. ಈ ಅಸಾರವಾದ ಸಂಸಾರದಲ್ಲಿ ಸಾರದಲ್ಲಿ ಪರತಮನು ಶ್ರೇಷ್ಠನಾದವನು ಎಂದು ಕೌಶಿಕ ಮಹಾಮುನಿಗಳು ಹೇಳ್ತಾರೆ. ಆದ ಕಾರಣ ಭಗವಂತನು ಸಾಧು ಅಂತ ಹೆಸರು. ಸಾಧು ಅಂದರೆ ಒಳ್ಳೆಯವನು ಅಂತ ಅರ್ಥ. ಸಾಧು ಅಂದರೆ ಒಳ್ಳೆಯದು, ಸಾಧು ಒಳ್ಳೆಯವನು ಅಂದರೆ ಶ್ರೇಷ್ಠನಾದವನು, ಯೋಗ್ಯವಾದವನು. ಒಳ್ಳೆಯವನು ಸಾಧು ಅಂತ ಹೇಳ್ತಾರೆ ಅಂದರೆ ಒಳ್ಳೆಯವನು ಅಂತ. ಇನ್ನು ಛಾಂದೋಗ್ಯೋಪನಿಷತ್ ಭಾಷ್ಯ ವಿಸ್ತಾರವಾಗಿ ಭಗವಂತನನ್ನು ಸಾಧು ಅಂತ ಯಾಕೆ ಹೇಳ್ತಾರೆ ಅಂತ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ವಿಸ್ತಾರವಾಗಿ ಹೇಳುತ್ತಾರೆ. ಇಲ್ಲಿ ಸ್ವಲ್ಪ ನಾವು ವಿವರಣೆ ಜೊತೆಗೆ ಈ ಪ್ರಮಾಣವನ್ನು ಹೇಳಿಕೊಂಡಾಗ ಭಗವಂತನು ಸಾಧು ಅಂತ ಯಾಕೆ ಕರೆಯಲ್ಪಡ್ತಾನೆ ಎಂಬುದು ಅರ್ಥ ಆಗುತ್ತೆ. ಸಮಸ್ತಸ್ಯ ಖಲು ಸಾಮ್ನ ಉಪಾಸನಂ ಸಾಧು ಯತ್ ಖಲು ಸಾಧು ತತ್ ಸಾಮೇತ್ಯಾಚಕ್ಷತೆ ಯದಸಾಧು ತದಸಾಮೇತಿ ತದುಪಾಪ್ಯಾಹು ಸಾಮ್ನೈನಮುಪಾಗಾದಿತಿ ಸಾಧುನೈನಮುಪಾಗಾದಿತ್ಯೇವ ತದಾಹುರಥೋತಾಪ್ಯಾಹು ಸಾಮನೋ ಬತೇತಿ ಯತ್ ಸಾಧು ಭವತಿ ಸಾಧು ಬತತ್ಯೇವ ತದಾಹುರ ಸಾಮನೋ ಬತೇತಿ ಯುಧ ಸಾಧು ಭವತ್ಯ ಸಾಧು ಬತೇತ್ಯೇವ ತದಾಹುಹು ಸ ಏತದೇವಂ ವಿದ್ವಾನ್ ಸಾಧು ಸಾಧು ಸಾಮೇತ್ಯುಪಾಸ್ತೆ ಅಭ್ಯಾಸೋ ಯದೇನಂ ಸಾಧವೋ ಧರ್ಮ ಆಚ ಉಪಚ ನಮೇಯುಹು. ಇದು ಛಾಂದೋಗ್ಯೋಪನಿಷತ್ತಾದರೆ ಆಚಾರ್ಯರು ಭಾಷ್ಯದಲ್ಲಿ ಏನು ಹೇಳ್ತಾರೆ, ಸಮಸ್ತಸ್ಯ ಪೂರ್ಣಸ್ಯ ಸಾಧುತ್ವಾತ್ ಸಾಮನಾಮ್ನೋ ವಿಷ್ಣುರುಪಾಸನಂ ಸಾಧು ಸಾರತ್ವೇನ ಮೇಯಂ ಸಾಮ ಸಾರತ್ವೇನ ಧಾರ್ಯಂ ಸಾಧಿತ್ಯೇಕ ಏವ ಅರ್ಥ. ಮತ್ತು ಇನ್ನು ಸಾಧುತ್ವಾತ್ ಸಾಮನಾಮಾನಂ ಸಮಸ್ತ ಗುಣಪೂರ್ತಿತಃ ಸಮಸ್ತಂಚ ಉಪಾಸೀತ ನಾರಾಯಣಮನಾಮಯಂ ಸರ್ವಸಾಮ್ಯಂ ದೇವತೀತಿ ಸ ಮುಕ್ತಃ ಸಾಧುಧರ್ಮ ಭಾಕ್ ಅಂತ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಸಾಮ ಸಂಹಿತಾ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಇನ್ನು ಈ ಪ್ರಮಾಣಗಳ ಅರ್ಥವನ್ನು ನೋಡೋಣ. ಭಗವಂತನು ಸಮಸ್ತ ಗುಣಪರಿಪೂರ್ಣನಾಗಿದ್ದಾನೆ. ಅವನಲ್ಲಿ ಅನಂತ ಗುಣಗಳು, ಎಲ್ಲ ಗುಣಗಳು ಪೂರ್ಣವಾಗಿದೆ. ಆದ ಕಾರಣ ಅವನು ಸಮಸ್ತ ಅಂತ ಕರೆಯಲ್ಪಡ್ತಾನೆ. ಭಗವಂತ ಅನಂತ ಗುಣಗಳು ಉಳ್ಳವನು. ಆ ಗುಣಗಳು ಎಲ್ಲವೂ ಕೂಡ ಪೂರ್ಣವಾಗಿದೆ, ಅದರಲ್ಲಿ ಅಪೂರ್ಣತೆ ಎಂಬುದೇ ಇಲ್ಲ. ಪೂರ್ಣಮದ ಪೂರ್ಣವಿದಂ, ಅವನಲ್ಲಿ ಎಲ್ಲವೂ ಪೂರ್ಣವೇ. ಆ ಗುಣಗಳೆಲ್ಲವೂ ಕೂಡ ಪೂರ್ಣವಾಗಿರೋದರಿಂದ
ಭಗವಂತನಿಗೆ ಸಮಸ್ತ ಅಂತ ಹೆಸರು. ಇನ್ನು ಅವನು ಸಾಧುವೂ ಆಗಿರೋದರಿಂದ ಸಾಮ ಎಂದು ಕರೆಯಲ್ಪಟ್ಟು ಎಲ್ಲ ದೇವತೆಗಳಿಗೂ ದೇವತೆಯಾಗಿದ್ದಾನೆ, ಎಲ್ಲ ಸಾಮಗಳಿಗೂ ದೇವತೆಯಾಗಿದ್ದಾನೆ ಅಂತ ಹೇಳ್ತಾ ಇದ್ದು ಚಾಂದೋಗ್ಯೋಪನಿಷತ್ತು. ಇವನು ಸಾರ, ಭಗವಂತನು ಸಾರ, ಇಷ್ಟ ಮುಂಚೆ ಹೇಳ್ಕೊಂಡಿದ್ದೇವೆ. ಸಾರ ಸಾರ ಅಂತ ನಿರ್ಧಾರ ಮಾಡಲಿಕ್ಕೆ ಯೋಗ್ಯನಾದವನು ಎಂಬುದು ಸಾಧು ಶಬ್ದದ ಅರ್ಥವೇ ಆಗಿದೆ, ಸಾಮ ಶಬ್ದದ ಅರ್ಥವೂ ಆಗಿದೆ. ಸಾರ ಈಸ್ ಈಕ್ವಲ್ ಟು ಸಾಧು, ಸಾಧು ಈಸ್ ಈಕ್ವಲ್ ಟು ಸಾಮ ಅಂಥೇಳಿ ಎಲ್ಲವೂ ಒಂದೇ ಅರ್ಥವಾಗಿದೆ. ಈ ಸಾಮ, ಸಾಧು, ಸಾರ ಈ ಮೂರು ಏನು ಹೇಳುತ್ತೆ, ಸಾಧು ಶಬ್ದಾರ್ಥವನ್ನೇ ಹೇಳುತ್ತೆ. ಆದ ಕಾರಣ ಅವನು ಸಾಧುವಾಗಿರೋದರಿಂದ ಸಾಮ ಎಂದು ಕರೆಯಲ್ಪಡ್ತಾನೆ ಅಂತ ತಿಳ್ಕೊಂಡು ಯಾರು ಅವನನ್ನು ಉಪಾಸನೆ ಮಾಡ್ತಾರೋ, ಭಗವಂತನನ್ನು ಸಾಧುವಾಗಿದ್ದಾನೆ ಆದ ಕಾರಣ ಅವನು ಸಾಮ ಎಂದು ಕರೆಯಲ್ಪಡ್ತಾನೆ ಎಂದು ಭಗವಂತನನ್ನು ತಿಳಿದು ಯಾರು ಆ ರೀತಿಯಾಗಿ ಉಪಾಸನೆ ಮಾಡ್ತಾರೋ, ಉಪಾಸನೆ ಮಾಡುವವನು ಸಂಸಾರದಿಂದ ಮುಕ್ತನಾಗಿ ಸಾಧು ಧರ್ಮಗಳನ್ನು ಪಡಿತಾನೆ ಎಂದು ಆ ಸಾಧು ಸಾಮ ಎಂದು ಉಪಾಸನೆ ಮಾಡುವುದರ ಫಲವನ್ನು ಹೇಳ್ತಾ ಇದೆ. ಅಂದರೆ ಅರ್ಥಾತ್ ಈ ಪ್ರಮಾಣದ ಒಂದು ತಾತ್ಪರ್ಯ ಏನು ಅಂತ ಹೇಳಿದರೆ, ಭಗವಂತನು ಸಮಸ್ತ ಪರಿಪೂರ್ಣ ಗುಣನಾದ್ದರಿಂದ ಸಮಸ್ತ ಎಂದು ಕರೆಯಲ್ಪಡ್ತಾನೆ, ಸಾಧುವೂ ಆಗಿರೋದರಿಂದ ಸಾಮ ಅಂತ ಕರೆಯಲ್ಪಡ್ತಾನೆ, ಸಾರ ಅಂತ ಕರೆಯಲ್ಪಡ್ತಾನೆ. ಭಗವಂತನನ್ನು ಅವನು ಸಾಧುವೂ ಆಗಿರೋದರಿಂದ ಸಾಮ ಎಂದು ಯಾರು ಉಪಾಸನೆ ಮಾಡ್ತಾರೋ ಅವನನ್ನು ಅವರು ಸಂಸಾರ ಬಂಧನದಿಂದ ಮುಕ್ತರಾಗಿ ಸಾಧು ಧರ್ಮಗಳನ್ನು ಹೊಂದುತ್ತಾರೆ. ಈ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡೋದರಿಂದ, ಅಂದರೆ ಇಲ್ಲಿ ಯದ್ಭಾವಂ ತದ್ಭವತಿ, ನಾವು ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಆ ರೀತಿಯಾಗಿ ನಮಗೆ ಭಗವಂತ ಕಾಣಿಸಿಕೊಳ್ತಾನೆ, ಆ ರೀತಿಯಾಗಿ ನಮಗೆ ಫಲವನ್ನು ಕೊಡ್ತಾನೆ. ಅವನನ್ನು ಸಾಧು ಅಂತ ನಾವು, ಶ್ರೇಷ್ಠನಾದವನು ಅಂತ ನಾವು, ಒಳ್ಳೆಯವನು ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮಲ್ಲಿ ಒಳ್ಳೆಯ ಸಾಧುತನ, ಸಾತ್ವಿಕತನ, ಒಳ್ಳೆತನ ಬರುತ್ತೆ. ಆದ ಕಾರಣ ಈ ರೀತಿ ಭಗವಂತನನ್ನು ಸಾಧು ಎಂದು ಕರೆಯಲ್ಪಡ್ತಾರೆ ಅಂತ ಹೇಳ್ತಾ, ನಾನು ಇಷ್ಟಕ್ಕೆ ಮುಂಚೆ ಕೂಡ ಹೇಳಿದ್ದೆ, ನಮ್ಮ ಸ್ವಾಮಿಗಳು ವಿದ್ಯಾಸಾಗರ ಮಾಧವ ತೀರ್ಥರು ಆ ವಿಷ್ಣು ಸಹಸ್ರನಾಮ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿ ಪಾಠವನ್ನು ಹೇಳ್ತಾ ಆ ಭಗವಂತನ ಪ್ರೇರಣೆಯಿಂದ ವಿಶ್ವರೂಪ ಮಂದಿರ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದರು. ವಿಶ್ವರೂಪ ಮಂದಿರಕ್ಕೆ ಪುನಾದಿಯನ್ನು ಹಾಕಿದರು. ಅವರಿರೋಷ್ಟರೊಳಗೆ ಪುನಾದಿ ಹಂತದವರೆಗೂ ಬಂತು. ಯಾವಾಗಲೂ ಆ ವಿಶ್ವರೂಪ ಮಂದಿರ ಅಂತ ಅದನ್ನೇ ಚಿಂತನೆ ಮಾಡ್ತಾ ಅವರು ಹರಿಪದವನ್ನು ಸೇರೋದಕ್ಕೆ 1-2 ದಿನದ ಮುಂಚೆ ಕೂಡ ನನ್ನ ಕರೆದು, ಹೇ ಸಮೀರ, ವಿಶ್ವರೂಪ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಈ ರೀತಿಯಾಗಿ ಯಾವಾಗಲೂ ಆ ವಿಶ್ವರೂಪ ಮಂದಿರ ಅಂತ ಹೇಳಿ ಆ ವಿಶ್ವರೂಪನಾದ ವಿಶ್ವನಾಮಕ ಭಗವಂತನಿಗೆ ಒಂದು ಬೃಹತ್ತಾದ ಒಂದು ಮಂದಿರ ಕಟ್ಟಬೇಕು ಅಂತ ವಿಶ್ವನಾಮಕ ಭಗವಂತನನ್ನು ಚಿಂತನೆ ಮಾಡ್ತಾ ಇರೋದರಿಂದ ಯಾವಾಗಲೂ ಮಾನಸಿಕವಾಗಿ ಅವರ ದೇಹತ್ಯಾಗ ಹೇಗೆ ಆಯಿತು ಅಂತ ಹೇಳಿದರೆ ಕಣ್ಣಿನಿಂದ ಆಯಿತು. ನೀವೆಲ್ಲರೂ ನೋಡಿದ್ದೀರಿ, ಕಣ್ಣು ತೆಕ್ಕೊಂಡು ಇದ್ದರು ಸ್ವಾಮಿಗಳು. ಯಾಕೆ? ಕಣ್ಣಿನಲ್ಲಿ ಭಗವಂತ ವಿಶ್ವನಾಮಕ ಭಗವಂತ ಎಲ್ಲರ ಬಲಗಣ್ಣಿನಲ್ಲಿ ಇದ್ದು ಜಾಗೃತಾವಸ್ಥ ಪ್ರೇರಕನಾಗಿರ್ತಾನೆ. ಭಗವಂತನನ್ನು ಯಾವಾಗಲೂ ಆ ವಿಶ್ವನಾಮಕ ಭಗವಂತನ ಚಿಂತನೆ, ಧ್ಯಾನ, ಮನನ ಮಾಡ್ತಾ ಇರೋದರಿಂದ ಅವರ ಹರಿಪದವನ್ನು ಹೇಗೆ ಸೇರಿದರು? ಆ ಕಣ್ಣಿನ ನಿಯಾಮಕನಾದ ವಿಶ್ವನಾಮಕ ಭಗವಂತನ ಯಾವ ಸ್ಥಾನವಿದೆ ಕಣ್ಣು, ಆ ಕಣ್ಣಿನಿಂದ ಅವರ ಜೀವ ಹರಿಪದವನ್ನು ಸೇರಿತು. ಆದ ಕಾರಣ ಯದ್ಭಾವಂ ತದ್ಭವತಿ, ಭಗವಂತನನ್ನು ಸಾಧು ಅಂತ ಕರೆದರೆ ಸಾಧು ಗುಣ ನಮ್ಮಲ್ಲಿ ಬರುತ್ತೆ. ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಹೇಳಿದರೆ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರುತ್ತೆ ಅಂತ ಹೇಳ್ತಾ, ಇನ್ನು
ನಮಗೆ ನಿರ್ದೋಷತ್ವ ಪ್ರಯುಕ್ತ ಶೋಭನತ್ವಾತ್ ಸಾಧು, ಸಾಧು ಶೋಭನಂ ಅಂತ ಹೇಳ್ತಾರೆ. ಸಾಧು ಅಂದರೆ ಶೋಭನ ಅಂತ ನಮಗೆ ಅಮರಕೋಶ ಹೇಳ್ತಾ ಇದೆ. ಇವನು ನಿರ್ದುಷ್ಟನಾಗಿದ್ದಾನೆ, ಶೋಭನಾಗಿದ್ದಾನೆ. ನಿರ್ದುಷ್ಟ ಅಂದರೆ ದೋಷರಹಿತನಾಗಿದ್ದಾನೆ, ಅವನಲ್ಲಿ ದೋಷವೂ ಲೇಷವೂ ಇಲ್ಲದೆ ಇರುವವನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಅಷ್ಟೇ ಅಲ್ಲ, ಶೋಭನಾಗಿದ್ದಾನೆ ಅಂದರೆ ಮಂಗಳಪ್ರದನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಶೋಭಾನೆ ಎನ್ನಿರೆ ಅಂತ ಶೋಭಾನೆ ಹಾಡಲ್ಲಿ ಹೇಳ್ತಾರೆ. ಶೋಭಾನೆ ಅಂದರೆ ಮಂಗಳಪ್ರದನಾಗಿದ್ದಾನೆ, ಶೋಭೆಯಾಗಿದ್ದಾನೆ, ನಿರ್ದುಷ್ಟನಾಗೂ ಇದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ, ಎಲ್ಲ ಗುಣಗಳಿಂದ ಇದ್ದಾನೆ. ದೋಷ ವರ್ಜಿತಂ, ದೋಷ ದೂರನಾಗಿದ್ದಾನೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ನಿರ್ದೋಷನಾಗಿದ್ದಾನೆ ಅಂದರೆ ನಿರ್ದುಷ್ಟನಾಗಿ ಶೋಭನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಸಾಧು ಅಂತ ಹೆಸರು. ಇನ್ನು ತೈತ್ರಿಯೋಪನಿಷತ್ತು, ತೈತ್ರಿಯೋಪನಿಷತ್ ಭಾಷ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಸತ್ಯಮಭವತು. ಇದು ತೈತ್ರಿಯೋಪನಿಷತ್ತು. ಇನ್ನು ಆಚಾರ್ಯರು ತೈತ್ರಿಯೋಪನಿಷತ್ ಭಾಷ್ಯದಲ್ಲಿ ಅತಃ ಸಾಧುಸ್ವರೂಪ ಸನ್ ಸತ್ಯನಾಮ ಅಂತ ಯಜುಸ್ಸಂಹಿತಾ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅಷ್ಟೇ ಅಲ್ಲ, ಮತ್ತು ತತ್ ಸರ್ವತ್ರಾನುಪ್ರವಿಷ್ಟಂ ರೂಪಂ ತದ್ದೋಷೇಣ ಲಿಪ್ಯತೆ ಕಿಂ ನೇತ್ಯಾಹ ತತ್ ಸತ್ಯಮಭವತ್. ಸಾಧುಸ್ವರೂಪಂ ನಿರ್ದೋಷಸ್ವರೂಪಂ ಸತ್ ಸತ್ಯನಾಮ ಅಭವತ್ ಇತ್ಯರ್ಥಃ ಅಂತ ಹೇಳಿದರು. ಭಗವಂತನು ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಈ ಜಗತ್ತಿನಲ್ಲಿ ಏನೇನು ಇವೆ ಅವೆಲ್ಲವೂ ಭಗವಂತನಿಂದಲೇ ಸೃಷ್ಟಿಸಲ್ಪಟ್ಟಿದ್ದು. ಯಾಕೆ? ಅವನು ಸೃಷ್ಟಿಕರ್ತನಾದ್ದರಿಂದ. ಆ ಸೃಷ್ಟಿ ಮಾಡಲ್ಪಟ್ಟಂತಹ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ವಸ್ತುಗಳಲ್ಲೂ ಭಗವಂತ ಪ್ರವೇಶ ಮಾಡ್ತಾನೆ, ಭಗವಂತ ಆ ವಸ್ತುಗಳಲ್ಲಿ ಇರ್ತಾನೆ ಎಂದು ನಮಗೆ ತೈತ್ರಿಯೋಪನಿಷತ್ ಹೇಳ್ತಾ ಇದೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತು. ಅವನು ಆ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ ವಸ್ತುಗಳಲ್ಲಿ ಎಲ್ಲದರಲ್ಲೂ ತಾನು ಇರ್ತಾನೆ ಮತ್ತು ಆಯಾ ಪದಾರ್ಥಗಳಲ್ಲಿ ಪ್ರವೇಶ ಮಾಡ್ತಾನೆ. ಆಯಾ ಪದಾರ್ಥಗಳಲ್ಲಿ ಪ್ರವೇಶ ಮಾಡಿದರೂ ಕೂಡ ಆ ಪದಾರ್ಥದ ದೋಷ ಲೇಪವು ಭಗವಂತನಿಗೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾರೆ, ತತ್ ಸರ್ವತ್ರಾನುಪ್ರವಿಷ್ಟಂ ರೂಪಂ ತದ್ದೋಷೇಣ ಲಿಪ್ಯತೆ ಕಿಂ ನ ಇತಿ ಆಹ ತತ್ ಸತ್ಯಮಭವತು. ಸಾಧುಸ್ವರೂಪಂ ನಿರ್ದೋಷ ಸ್ವರೂಪಂ ಸತು ಸತ್ಯನಾಮ ಅಭವತ್ ಇತ್ಯರ್ಥಃ. ಇಲ್ಲಿ ಅವನು ಆಯಾ ಪದಾರ್ಥಗಳಲ್ಲಿ ಅವನು ಪ್ರವೇಶ ಮಾಡ್ತಾನೆ, ಇರ್ತಾನೆ, ಇದ್ದರೂ ಕೂಡ ಆಯಾ ಅಧಿಷ್ಠಾನಗತವಾದ ದೋಷ ಅವನಿಗೆ ಲೇಷವೂ ಅಂಟುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅವನು ನಿರ್ದುಷ್ಟ ರೂಪನಾಗಿದ್ದಾನೆ. ನಿರ್ದುಷ್ಟ ರೂಪನು ಸಾಧುತ್ವದಿಂದ ಕೂಡಿದ ನಿರ್ದುಷ್ಟ ರೂಪನಾಗಿರೋದರಿಂದ ಅವನಿಗೆ ಆ ಅಧಿಷ್ಠಾನಗತವಾದಂತಹ ದೋಷವು ಲೇಷವೂ ಲೇಪವಾಗುವುದಿಲ್ಲ. ಅಷ್ಟೇ ಅಲ್ಲ, ಅವನು ನಿರ್ದುಷ್ಟತ್ವ ರೂಪ ಸಾಧುತ್ವದಿಂದ ಕೂಡಿರೋದರಿಂದ ಸತ್ಯನಾಮಕನಾಗಿ ಸತ್ಯ ಎಂದು ಕರೆಯಲ್ಪಡ್ತಾ ಎಲ್ಲ ಪದಾರ್ಥಗಳಲ್ಲಿ ಆ ಪದಾರ್ಥಗತವಾದ ದೋಷಗಳನ್ನು ಅಂಟಿಸಿಕೊಳ್ಳದೆ ದೋಷ ಲೇಷವೂ ಲೇಪವೂ ಇಲ್ಲದೆ ಇರ್ತಾನೆ. ಆದ ಕಾರಣ ಭಗವಂತನಿಗೆ ಸಾಧು ಅಂತ ಹೆಸರು ಅಂತ ಹೇಳ್ತಾ, ಮತ್ತು ನಮಗೆ ಭಗವದ್ಗೀತೆಯಲ್ಲಿ ಇಷ್ಟ ಮುಂಚೆ ಕೂಡ ಹೇಳ್ಕೊಂಡಿದ್ವಿ, ಭಗವಂತ ಸರ್ವತ್ರ ವ್ಯಾಪ್ತನಾಗಿರ್ತಾನೆ. ಏನು? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಪಂಡಿತಾ
ಸಮದರ್ಶಿನಃ. ಪಂಡಿತರು ಅಂದರೆ ಜ್ಞಾನಿಗಳು. ಸಮದರ್ಶಿ ಭಗವಂತನನ್ನು ಸಮನಾಗಿ ಕಾಣ್ತಾರಂತೆ, ಸಮವಾಗಿ ಕಾಣ್ತಾರಂತೆ. ಹೇಗೆ, ಎಲ್ಲೆಲ್ಲಿ? ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ. ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೆ. ವಿದ್ಯಾ ವಿನಯ ಎರಡೂ ಒಂದೇ ಕಡೆ ಇರೋದು ಬಹಳ ಕಷ್ಟ. ವಿದ್ಯಾ ಇದ್ದರೆ ವಿನಯ ಇರಲ್ಲ, ವಿನಯ ಇದ್ದರೆ ವಿದ್ಯೆ ಇರಲ್ಲ. ಎರಡೂ ಇರೋದೆಂಬುದು ಬಹಳ ವಿರಳ. ಅದು ಉತ್ಕೃಷ್ಟವಾದ ಅಧಿಷ್ಠಾನ. ವಿದ್ಯಾ ವಿನಯ ಎರಡೂ ಇರುವಂತಹ ಸದ್ಬ್ರಾಹ್ಮಣನಲ್ಲಿ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ, ಗವಿ ಗೋವಿನಲ್ಲಿ, ಪವಿತ್ರವಾದ ಗೋವಿನಲ್ಲಿ, ಹಸ್ತಿನಿ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಶ್ವಪಾಕೇಚ ಆ ನಾಯಿಯ ಮಾಂಸವನ್ನು ತಿನ್ನುವವನಲ್ಲಿ ಭಗವಂತ ಇದ್ದಾನೆ. ಅಂದರೆ ಉತ್ತಮಾಧಿಷ್ಠಾನವಾದಂತಹ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲೂ ಇದ್ದಾನೆ. ನೀಚ ಅಧಿಷ್ಠಾನವಾದಂತಹ ನಾಯಿ, ಆ ನಾಯಿಯ ಮಾಂಸವನ್ನು ತಿನ್ನುವಂತಹ ಅವನಲ್ಲೂ ಭಗವಂತ ಇದ್ದಾನೆ. ಅಂದರೆ ಉತ್ತಮಾಧಿಷ್ಠಾನ ನೀಚಾಧಿಷ್ಠಾನ ಎಲ್ಲದರಲ್ಲೂ ಭಗವಂತ ಇದ್ದರೂ ಪಂಡಿತಾ ಸಮದರ್ಶಿನಃ ಜ್ಞಾನಿಗಳು ಭಗವಂತನನ್ನು ಸಮನಾಗಿ ನೋಡ್ತಾರೆ. ಉತ್ತಮಾಧಿಷ್ಠಾನವಾದ ಬ್ರಾಹ್ಮಣನಲ್ಲಿ ಇರುವ ಭಗವಂತನೂ ಒಬ್ಬನೇ. ನಾಯಿಯಲ್ಲೂ ನಾಯಿಯ ಮಾಂಸವನ್ನು ತಿನ್ನುವವನಲ್ಲಿ ಇರುವ ಭಗವಂತನೂ ಒಂದೇ. ಆ ಭಗವಂತನಿಗೂ ಈ ಭಗವಂತನಿಗೂ ಭೇದವಿಲ್ಲ, ತಾರತಮ್ಯವಿಲ್ಲ, ಸಮನಾಗಿದ್ದಾನೆ, ಒಂದೇ ರೀತಿಯಾಗಿದ್ದಾನೆ. ಯಾಕೆ ಅಂಥೇಳಿದರೆ, ಆಯಾ ಪದಾರ್ಥವನ್ನು ಪ್ರವೇಶ ಮಾಡಿದರೂ ಆ ಪದಾರ್ಥಗತವಾದಂತಹ ದೋಷ ಲೇಷವೂ ಲೇಪವಾಗದೆ ಭಗವಂತ ಇದ್ದಾನೆ. ಸತ್ಯ ಎಂದು ಕರೆಯಲ್ಪಡ್ತಾ ಈ ರೀತಿಯಾಗಿ ಭಗವಂತ ತಾನು ಸೃಷ್ಟಿಸಿದ ಎಲ್ಲ ಪದಾರ್ಥಗಳಲ್ಲಿ ಇರೋದರಿಂದ ಭಗವಂತನಿಗೆ ಸಾಧು ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇದು ಭಗವಂತನ ಒಂದು ವೈಶಿಷ್ಟ್ಯ. ನಾವು ಎಲ್ಲಿದ್ದರೆ ಆ ದೋಷದ, ಆ ಅಧಿಷ್ಠಾನಗತವಾದಂತಹ ದೋಷವನ್ನು ನಾವು ಅಂಟಿಸಿಕೊಳ್ತೇವೆ. ನಮ್ಮ ಪ್ರಯತ್ನವಿಲ್ಲದೇನೆ ಅದು ಅಂಟಿಕೊಂಡು ಬಿಡುತ್ತೆ ನಮಗೆ. ಇದು ನಮ್ಮ ಒಂದು ಗುಣ, ಅವಲಕ್ಷಣ. ಆದರೆ ಭಗವಂತನಲ್ಲಿ ಹಾಗಲ್ಲ. ಅವನು ಎಲ್ಲೇ ಇದ್ದರೂ ಆ ಪದಾರ್ಥಗತವಾದ ದೋಷ ಅಂಟಿಕೊಳ್ಳದೆ ಶೋಭನನಾಗಿ, ಶ್ರೇಷ್ಠನಾಗಿ, ಪವಿತ್ರನಾಗಿ, ಮಂಗಲಾನಾಂಚ ಮಂಗಳಂ, ಮಂಗಳ ಎಂದು ಕರೆಯಲ್ಪಡುವಂತಹ ಗಂಗಾ ಮೊದಲಾದ ಪವಿತ್ರ ವಸ್ತುಗಳಿಗೆ ಆ ಪಾವಿತ್ರ್ಯವನ್ನು ಕೊಡತಕ್ಕವನು. ಅಂಥವನಿಗೆ ಯಾವ ಪದಾರ್ಥದಲ್ಲಿದ್ದರೂ ಆ ಪದಾರ್ಥಗತ ದೋಷವೂ ಲೇಷವೂ ಅಂಟದೇ ಇರುವಂತಹ ಭಗವಂತ ಆದ ಕಾರಣ ಅವನಿಗೆ ಸಾಧು ಎಂದು ಕರೆಯಲ್ಪಡ್ತಾನೆ ಭಗವಂತ ಅಂತ ಹೇಳ್ತಾ, ಇನ್ನು ಸಾಧು ಸಜ್ಜನ ರಮ್ಯಯೋ ಹೇಮಚಂದ್ರ ಅಂತ ಹೇಳ್ತಾರೆ. ಅವನು ಸುಂದರನಾಗಿದ್ದಾನೆ. ಭಗವಂತ ಅತಿ ಸುಂದರ, ಸುಂದರಕ್ಕೆ ಸುಂದರ, ಸಾಕ್ಷಾತ್ ಮನ್ಮಥನಾಗಿದ್ದಾನೆ. ಅವನು ಮಹಾಸುಂದರ. ಅವನನ್ನು ನೋಡಿದರೆ ಎಂಥವರಿಗಾದರೂ ಆನಂದವಾಗಿಬಿಡತ್ತೆ. ಅದಕ್ಕೆ ರಾಮ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ರಮಯತೀತಿ ರಾಮ, ಎಲ್ಲರನ್ನೂ ಆಹ್ಲಾದಪಡಿಸುವವನಾದ ಕಾರಣ ಭಗವಂತನಿಗೆ ರಾಮ ಅಂತ ಹೆಸರು. ಯಾಕೆ ಅಂದರೆ ಸುಂದರವಾಗಿ ಕುರೂಪಿಗಳಾಗಿ ಇರುವವರನ್ನು ನೋಡಿ ಯಾರೂ ಸಂತೋಷ ಪಡುವುದಿಲ್ಲ, ನೋಡಲಿಕ್ಕೆ ಇಷ್ಟಪಡುವುದಿಲ್ಲ. ಶ್ಯಾಮಂ ಸ್ಮಿತಾಸ್ಯಂ, ಮತ್ತು ಕೃಷ್ಣನಾಗಲಿ ರಾಮನಾಗಲಿ ನೀಲಮೇಘಶ್ಯಾಮ, ಅವನೇನು ಬೆಳ್ಳಗಿರುವವನಲ್ಲ, ನೀಲಮೇಘಶ್ಯಾಮ, ಶ್ಯಾಮಲ ವರ್ಣ, ಕಪ್ಪು ಬಣ್ಣ ಕೃಷ್ಣ. ಅದಕ್ಕೆ ಪೋತನಾಮಾತ್ಯನು ಭಾಗವತವನ್ನು ತೆಲುಗೊಳಗೆ ಅನುವಾದ ಮಾಡ್ತಾ, ನಲ್ಲನಿವಾಡು ಪದ್ಮನಯನಂಬುಲವಾಡು, ನಲ್ಲನಿವಾಡು ಅಂದರೆ ಕಪ್ಪಗಿರುವವನು, ಶ್ಯಾಮಲವರ್ಣ, ಮುಗುಳು ನಗು ಉಳ್ಳವನು. ಆದ ಕಾರಣ ಸುಂದರ ಶಬ್ದಕ್ಕೆ ಬೆಳ್ಳಗಿರಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತಲ್ಲ. ಸುಂದರ, ನೋಡ್ಲಿಕ್ಕೆ ಚೆನ್ನಾಗಿರಬೇಕು. ಕಪ್ಪಗಿದ್ದಾನ ಬೆಳ್ಳಗಿದ್ದಾನ ಎಂಬ ತಾತ್ಪರ್ಯವಲ್ಲ. ಆ ಭಗವಂತನನ್ನು ನೋಡಿದರೆ ನಮಗೆ ಆಹ್ಲಾದ ಉಂಟಾಗತ್ತೆ, ಮತ್ತೆ ಮತ್ತೆ ನೋಡಬೇಕೆಂಬುವ ಆಸೆ ಉಂಟಾಗತ್ತೆ. ಅದು ರಾಮನಲ್ಲಿ ಕೃಷ್ಣನಲ್ಲಿ ಇಬ್ಬರೂ ನೀಲಮೇಘಶ್ಯಾಮರಾದರೂ ಕೂಡ ನೋಡಿದವರಿಗೆ ಆನಂದವನ್ನು ಆಹ್ಲಾದವನ್ನು ಉಂಟು ಮಾಡುವವರಾದ ಕಾರಣ
ಅವನಿಗೆ ಸಾಧು ಸುಂದರನಾಗಿರ್ತಾನಾದ ಕಾರಣ ಅವನಿಗೆ ಸಾಧು ಅಂತ ಹೆಸರು. ಇನ್ನು ಅದಕ್ಕೆ ಸಾಧ್ನೋತಿ ಪರಕಾರ್ಯಮಿತಿ ಸಾಧು ಅಂತ ಹೇಳ್ತಾರೆ. ಎಲ್ಲ ಸಾಧನೆಗಳನ್ನು ಸ್ವತಂತ್ರವಾಗಿ ಸಾಧಿಸುವವನು ಅಂತರ್ಥ, ಮತ್ತು ಪರರ ಕಾರ್ಯಗಳನ್ನು ಸಾಧಿಸುವವನು ಆದ ಕಾರಣ ಅವನಿಗೆ ಸಾಧು ಅಂತ ಹೆಸರು. ಇಲ್ಲಿ ಅವನ ಸಾಧನೆ, ಭಗವಂತ ಮಹಾನ್ ಸಾಧಕ, ಅವನು ಮಾಡುವಷ್ಟು ಸಾಧನೆಗಳು ಯಾರೂ ಮಾಡುವುದಿಲ್ಲ. ನಾವು ಸಾಧನೆ ಮಾಡ್ತೇವೆ, ಬೇಕಾದಷ್ಟು ಸಾಧನೆ ಮಾಡ್ತೇವೆ. ಚಾತುರ್ಮಾಸ್ಯ ವ್ರತವನ್ನು ಮಾಡಿ ಸಾಧನೆ ಮಾಡ್ತೇವೆ. ನಾನು ಚಾತುರ್ಮಾಸ್ಯ ವ್ರತವನ್ನು ಸಾಧಿಸಿದೆ, ವಿಷ್ಣು ಪಂಚಕ ವ್ರತವನ್ನು ಸಾಧಿಸಿದೆ. ಆದರೆ ನಮ್ಮ ಸಾಧನೆ ಸ್ವತಂತ್ರವಾದದ್ದಲ್ಲ, ಪರತಂತ್ರವಾದದ್ದು. ಯಾಕೆ? ನಾವು ಅಸ್ವತಂತ್ರರು. ಭಗವಂತ ನಮ್ಮಲ್ಲಿ ಇದ್ದು ಪ್ರೇರಕನಾಗಿ ನಿಯಮ್ಯ ನಿಯಾಮಕನಾಗಿ ನಮ್ಮಿಂದ ಸಾಧನೆಯನ್ನು ಮಾಡಿಸಿದರೆ ನಾವು ಮಾಡ್ತೇವೆ, ಇಲ್ಲದ್ರೆ ನಾವು ಮಾಡಲ್ಲ. ಆದರೆ ಭಗವಂತನ ಸಾಧನೆಗಳೆಲ್ಲವೂ ಸ್ವತಂತ್ರವಾಗಿ ಸಾಧಿಸ್ತಾನೆ. ಅವನು ಇನ್ನೊಬ್ಬರ ಸಹಾಯವಿಲ್ಲದೆ ಸಾಧಿಸ್ತಾನೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳನ್ನು ಭಗವಂತ ಕೊನೆಗೆ ಲಕ್ಷ್ಮೀದೇವಿಯ ಸಹಾಯವೂ ಇಲ್ಲದೆ ಸ್ವತಂತ್ರವಾಗಿ ಮಾಡ್ತಾನಾದ ಕಾರಣ ಭಗವಂತನಿಗೆ ಸಾಧು ಅಂತ ಹೆಸರು. ಇನ್ನು ಪರರ ಕಾರ್ಯಗಳನ್ನು ಸಾಧಿಸುತ್ತಾನಂತೆ. ಸರಿ, ಭಗವಂತನು ಅವನ ಕಾರ್ಯ ಅಂತ ಅವನಿಗೇನಿದೆ? ಯಾರಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಕೆಲಸದ ತಾತ್ಪರ್ಯ, ಉದ್ದೇಶ ಏನಿರುತ್ತೆ ಅದು ನಮ್ಮಲ್ಲಿ ಇಲ್ಲದೇ ಇದ್ದರೆ ಆ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಪಾಠಕ್ಕೆ ಹೋಗ್ತಾ ಇದ್ದೇವೆ. ಯಾಕೆ? ಜ್ಞಾನ ಸಂಪಾದನೆಗಾಗಿ. ಯಾಕೆ ಜ್ಞಾನ ಸಂಪಾದನೆ? ನಮ್ಮಲ್ಲಿ ಜ್ಞಾನ ಇಲ್ಲದ ಕಾರಣ ಜ್ಞಾನ ಸಂಪಾದನೆಗಾಗಿ, ಜ್ಞಾನ ಸಾಧನೆಗಾಗಿ ನಾವು ಪಾಠಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಭಗವಂತನು ಪರರ ಕಾರ್ಯಗಳನ್ನು ಸಾಧಿಸುತ್ತಾನೆ. ಯಾಕೆ? ಅವನಿಗೆ ಅಂತ ಯಾವುದೂ ಬೇಕಾಗಿಲ್ಲ. ಅವನು ಎಲ್ಲ ಆಪ್ತ ಕಾಮನಾಗಿದ್ದಾನೆ, ಪೂರ್ಣ ಕಾಮನಾಗಿದ್ದಾನೆ, ನಿತ್ಯ ತೃಪ್ತನಾಗಿದ್ದಾನೆ. ಅವನಲ್ಲಿ ಇದು ಇಲ್ಲ ಎಂಬುವಂಥ ಲೋಪವೇ ಇಲ್ಲ. ಎಲ್ಲವೂ ಪೂರ್ಣಮದ ಪೂರ್ಣಂ, ಪೂರ್ಣವಾಗಿ ಎಲ್ಲವೂ ಇದೆ. ಅವನು ಸ್ವತಃ ಪರಿಪೂರ್ಣನಾಗಿದ್ದಾನೆ. ಅಂತಹ ಭಗವಂತ ಯಾಕೆ ಕಾರ್ಯಗಳನ್ನು ಸಾಧಿಸುತ್ತಾನೆ? ಪರರ ಕಾರ್ಯ ಯಾಕೆ ಮಾಡ್ತಾನೆ ಅಂತ ಹೇಳಿದರೆ, ಪರರ ಕಾರ್ಯವನ್ನು ಸಾಧಿಸುವುದಕ್ಕಾಗಿಯೇ ಅವನು ಈ ಪರರ ಕಾರ್ಯಗಳನ್ನು ಮಾಡ್ತಾನೆ. ಯಾಕೆ? ಇವಾಗ ಹೇಳಿಕೊಂಡಂತೆ ಸೃಷ್ಟ್ಯಾದಿ ಅಷ್ಟಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಈ ಸೃಷ್ಟ್ಯಾದಿ ಅಷ್ಟಕಾರ್ಯಗಳನ್ನು ಭಗವಂತ ಮಾಡುವುದಕ್ಕೆ ಭಗವಂತನಿಗೇನಾದರೂ ಅದರಿಂದ ಪ್ರಯೋಜನವಿದೆಯೇ ಅಂದರೆ ಏನೂ ಪ್ರಯೋಜನವಿಲ್ಲ. ಯಾಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಈ ಜಗತ್ತಿನಲ್ಲಿ ಅಸೃಜ್ಯ ಸ್ಥಿತಿಯಲ್ಲಿ ತ್ರಿವಿಧ ಜೀವರಾಶಿಗಳಿದ್ದಾರೆ, ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು. ಆ ತ್ರಿವಿಧ ಜೀವರಾಶಿಗಳನ್ನು ಸೃಷ್ಟಿಗೆ ತಂದು, ಅಂದರೆ ಈ ಸಂಸಾರದಕ್ಕೆ ತಂದು, ಆ ತ್ರಿವಿಧ ಜೀವರಾಶಿಗಳಿಂದ ಅವರವರು ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಅವರವರ ಸಾಧನೆಯನ್ನು ಅವರಿಂದ ಮಾಡಿಸಿ ಅವರವರ ಗತಿಗಳನ್ನು ಅವರವರಿಗೆ ಕೊಡುವುದಕ್ಕಾಗಿ ಭಗವಂತ ಈ ಸೃಷ್ಟ್ಯಾದಿ ಅಷ್ಟಕಾರ್ಯಗಳನ್ನು ಮಾಡ್ತಾನೆ ಹೊರತು ಈ ಸೃಷ್ಟ್ಯಾದಿ ಅಷ್ಟಕಾರ್ಯಗಳಿಂದ ಅವನಿಗೆ ಆಗುವ ಪ್ರಯೋಜನವಿಲ್ಲ. ಆದ ಕಾರಣ ಅವನಿಗೆ ಸಾಧು ಅಂಥೇಳಿ. ಜನ್ಮಾದ್ಯಶ್ಚತೋನ್ವಯಾದಿ ಇತರತಶ್ಚ ಅರ್ಥೇಶು ಅವಿಘ್ನಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿಯಂ ಸೂರ್ಯ ಅಂತ ಹೇಳ್ತಾ, ಯತ್ರ ತ್ರಿಸರ್ಗೋ ಮೃಷ, ಭಗವಂತ 3 ವಿಧವಾದಂತಹ ಸೃಷ್ಟಿಗಳನ್ನು ಮಾಡ್ತಾನೆ. ಮೃತ್ ಸೃಷ್ಟಿ, ತೇಜಸ್ ಸೃಷ್ಟಿ, ವಾರಿ ಸೃಷ್ಟಿ ಅಂತ 3 ಸೃಷ್ಟಿಗಳನ್ನು ಮಾಡ್ತಾನೆ. ಯತ್ರ ತ್ರಿಸರ್ಗೋ ಮೃಷ, ಈ 3 ರೀತಿಯಾದ ಸೃಷ್ಟಿಗಳನ್ನು ಭಗವಂತ ಮಾಡುವುದರಿಂದ ಅವನಿಗೆ ಮೃಷ ವ್ಯರ್ಥ, ಅವನಿಗೇನೂ ಪ್ರಯೋಜನವಿಲ್ಲ. ಮತ್ತು ಅಮೃಷ,
ಯಾರಿಗೆ ಪ್ರಯೋಜನ ಅಂತ ಹೇಳಿದರೆ ಆ ಜೀವರಾಶಿಗೆ ಪ್ರಯೋಜನ. ಈ 3 ವಿಧವಾದ ಸೃಷ್ಟಿಯನ್ನು ಮಾಡೋದರಿಂದ ಜೀವರಾಶಿಗಳು, ತ್ರಿವಿಧ ಜೀವರಾಶಿಗಳು ಅವರವರ ಸಾಧನೆಯನ್ನು ಮಾಡಿಸಿ ಭಗವಂತ ಅವರಿಂದ ಮಾಡಿಸಿ ಅವರ ಗತಿಗಳನ್ನು ಅವರಿಗೆ ಕೊಡುವುದಕ್ಕಾಗಿ ಮಾಡ್ತಾನೆ. ಆದ ಕಾರಣ ಅವನು ಸ್ವತಃ ಪರಿಪೂರ್ಣನಾಗಿದ್ದುಕೊಂಡಿದ್ದಾನೆ. ಆದ ಕಾರಣ ಅವನು ಏನೇ ಸಾಧನೆ ಮಾಡಿದರೂ, ಕಾರ್ಯಗಳು ಮಾಡಿದರೂ ಅದು ಪರರಿಗಾಗೇ ಹೊರತು ತನಗಾಗಿರುವುದಿಲ್ಲ. ಆದ ಕಾರಣ ಅವನಿಗೆ ಸಾಧು ಅಂತ ಹೆಸರು. ನ್ಯಾಯವಾಗಿ ನಡೆದುಕೊಳ್ಳುವವನು ನ್ಯಾಯವರ್ತಿ ಸಾಧು. ಅವನು ಭಗವಂತ ನ್ಯಾಯಮೂರ್ತಿ. ಅವನು ಮಾಡುವ ಯಾವುದೇ ಕಾರ್ಯದಲ್ಲಿ ಅನ್ಯಾಯ ಎಂಬುದಿರೋದಿಲ್ಲ, ನ್ಯಾಯವಾಗೇ ಇರುತ್ತೆ. ನಮಗೆ ನಮ್ಮ ದೃಷ್ಟಿಯಲ್ಲಿ ಭಗವಂತನ ಒಂದು ಕಾರ್ಯಗಳಲ್ಲಿ ಅನ್ಯಾಯ ಅಂತ ಅನಿಸಬಹುದು ಅವನ ಕಾರ್ಯಗಳು. ಆದರೆ ಅವನು ಯಾರ್ಯಾರಿಗೆ ಯಾವ ಯಾವ ಕಾಲದಲ್ಲಿ ಏನು ಕೊಡಬೇಕು, ಏನು ತೆಗೆಯಬೇಕು, ಏನು ಬಿಡಬೇಕು, ಮಾಡಬೇಕು ಎಂಬುದು ಅವನು ಸರ್ವಜ್ಞನಾದ ಕಾರಣ ಅವನ ಕಾರ್ಯಗಳೆಲ್ಲವೂ, ಅವನ ನಡೆಗಳೆಲ್ಲವೂ, ನುಡಿಗಳೆಲ್ಲವೂ ನ್ಯಾಯವಾಗಿರುತ್ತೆ, ನ್ಯಾಯವಾಗಿ ನಡೆದುಕೊಳ್ತಾನೆ. ಆದ ಕಾರಣ ಅವನಿಗೆ ಸಾಧು ಅಂತ ಹೆಸರು. ಸಿದ್ಧಿರೂಪಿಯಾಗಿರುವವನು, ಸಿದ್ಧಿರೂಪತ್ವಾತ್ ಸಾಧು, ಸಿದ್ಧವಾದ ರೂಪವುಳ್ಳವನು ಅವನ ರೂಪ ಸಿದ್ಧಿಯಾಗಿದೆ, ಅವನಿಗೆ ಅಸಿದ್ಧಿ ಎಂಬುವ ದೋಷವಿಲ್ಲದ ಕಾರಣ ಸಾಧು. ಇನ್ನು ತದಪೇಕ್ಷಿತ ದೌತ್ಯ ಸಾರಥ್ಯಾದಿ ಸಾಧಯತೀತಿ ಸಾಧು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಕ್ತರು ಅಪೇಕ್ಷಿಸುವಂತಹ ದೌತ್ಯ ಸಾರಥ್ಯಾದಿಗಳನ್ನು ಸಾಧಿಸುವವನು. ತನ್ನ ಭಕ್ತರಾದ ಪಾಂಡವರಿಗಾಗಿ, ಪಾಂಡವರು ಅಪೇಕ್ಷೆ ಪಟ್ಟಿರೋದರಿಂದ ದೌತ್ಯವನ್ನು ಮಾಡಿದ. ಕುರುಪಾಂಡವರ ಮಧ್ಯೆ ಹೋಗಿ ದೌತ್ಯವನ್ನು, ಸಂಧಿ ರಾಯಭಾರವನ್ನು ಮಾಡಿದ ಮತ್ತು ಅರ್ಜುನನಿಗಾಗಿ ಸಾರಥ್ಯವನ್ನು ಮಾಡಿದ. ಪಾಂಡವರ ಮನೆ ಕುದುರೆಗಳ ತೊಳೆದ. ಅಂದರೆ ಭಕ್ತರಿಗಾಗಿ, ಭಕ್ತರು ತನ್ನಿಂದ ಏನು ಅಪೇಕ್ಷೆ ಪಡ್ತಾರೋ ಅವುಗಳನ್ನು ಮಾಡುವವನು, ಸಾಧಿಸುವವನು. ಆದ ಕಾರಣ ಭಗವಂತನಿಗೆ ಸಾಧು ಅಂತ ಹೆಸರು ಅಂತ ಹೇಳ್ತಾರೆ. ಇನ್ನು ಜಿಜ್ಞಾಸೆ. ಗುಣಾಃ ಶ್ರುತಾಃ ಸುವಿರುದ್ಧಾಶ್ಚ ದೇವೇ ಸಂತ್ಯಶ್ರುತಾಪಿ ನೈವ ಅತ್ರ ಶಂಕಾ. ಈ ಶ್ರುತಿ ಏನು ಹೇಳುತ್ತೆ, ಪರಮಾತ್ಮನ ಗುಣಗಳು ಶ್ರುತಿ ಆಗದೇ ಇರುವಂಥದ್ದು ಕೂಡ ಇದೆ. ಅಂದರೆ ಶ್ರುತಿಯಲ್ಲಿ ಪ್ರತಿಪಾದನೆ ಮಾಡದೇ ಇರುವಂತಹ ಗುಣಗಳೂ ಇವೆ ಅಂತ ಹೇಳುತ್ತೆ. ಆದರೆ ವೇದ ಇನ್ನೊಂದೇನು ಹೇಳುತ್ತೆ, ಅನುಕ್ತಂ ಪಂಚಭಿರ್ವೇದೈ ನವಸ್ತ್ವಸ್ತಿ ಕುತಶ್ಚನ. ವೇದಗಳಲ್ಲಿ ಹೇಳದೇ ಇದ್ದ ವಸ್ತುಗಳು ಇಲ್ಲ, ವೇದಗಳಲ್ಲಿ ಹೇಳದೇ ಇರುವಂಥದ್ದು ಇಲ್ಲ. ಅಂದರೆ ಈ 2 ವಾಕ್ಯಗಳು ಪರಸ್ಪರ ವಿರುದ್ಧವಾಗಿದೆ, ಇದು ಹೇಗೆ ಸಮನ್ವಯ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ಆತ್ಮ ಎಂಬುದು, ಆತ್ಮ ಇತಿ ಮಮ ಸ್ವಾಮಿ, ಆತ್ಮ ಶಬ್ದ ಶ್ರುತಿಯಲ್ಲಿದೆ. ಈ ಆತ್ಮ ಅಂದರೆ ಸ್ವಾಮಿ, ಭಗವಂತ, ಮಮ ಸ್ವಾಮಿ ಅಂತ ಭಗವಂತ ಅಂತ ಅರ್ಥ. ಈ ಶಬ್ದವು ಬ್ರಹ್ಮದೇವರಿಂದ ಭಗವಂತನ ಗುಣಗಳನ್ನು ಎಷ್ಟು ಬ್ರಹ್ಮದೇವರು ಉಪಾಸನೆ ಮಾಡ್ತಾರೆ ಆ ಎಲ್ಲ ಗುಣಗಳನ್ನು ಈ ಆತ್ಮ ಶಬ್ದ ಪ್ರತಿಪಾದನೆ ಮಾಡುತ್ತೆ. ಅಂದರೆ ಬ್ರಹ್ಮದೇವರು ಉಪಾಸನೆ ಮಾಡುವಂತಹ ಭಗವಂತನ ಗುಣಗಳು ಅತ್ಯಧಿಕವಾಗಿರುತ್ತೆ. ಇನ್ನು ಲಕ್ಷ್ಮೀದೇವಿ ಅದಕ್ಕಿಂತ ಹೆಚ್ಚಾಗಿ ಭಗವಂತನ ಗುಣಗಳನ್ನು ಉಪಾಸನೆ ಮಾಡ್ತಾಳೆ, ಅವರ ಯೋಗ್ಯತೆ ಜಾಸ್ತಿ. ಆ ಗುಣಗಳೆಲ್ಲವೂ ಆತ್ಮಶಬ್ದ ಪ್ರತಿಪಾದನೆ ಮಾಡುತ್ತೆ ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಬ್ರಹ್ಮದೇವರು ಪರಮಾತ್ಮನ ಅನಂತ ಗುಣೋಪಾಸಕರು, ಲಕ್ಷ್ಮೀದೇವಿ ಅದಕ್ಕಿಂತ ಹೆಚ್ಚು ಅನಂತ ಗುಣೋಪಾಸಕಳು. ಯಾರು ಎಷ್ಟು ಭಗವಂತನ ಗುಣಗಳನ್ನು ಉಪಾಸನಕ್ಕೆ ಯೋಗ್ಯರೋ ಅಷ್ಟು ಗುಣಗಳನ್ನು ಆತ್ಮಶಬ್ದ ಒಂದೇ ಹೇಳುತ್ತೆ ಅಂತ ಈ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಆದ ಕಾರಣ ಭಗವಂತನ ಎಲ್ಲ ಗುಣಗಳು ಶ್ರುತಗಳಾಗೇ ಇರುತ್ತೆ, ಕೇಳಲ್ಪಟ್ಟಾಗೇ ಇರುತ್ತೆ ಅಂತ ಹೇಳ್ತಾ, ಆದ ಕಾರಣ ಈ ಭಗವಂತನ ಗುಣಗಳು ಎಲ್ಲವೂ ಶ್ರುತಗಳು
ಅಂತ ಜಿಜ್ಞಾಸೆಯನ್ನು ಹೇಳ್ತಾ ಇನ್ನು ವಿಷಯವನ್ನು ತೀರ್ಮಾನ ಮಾಡ್ತಾ ಬೃಹತಿ ಸಹಸ್ರದ ಪ್ರಕಾರ ಓಂ ಸಾಧವೇ ನಮಃ. ಓಂ ಸೂರ್ಯೇಣ ಕವೀನಾಮವಾಸಯದ್ ರುಜದದ್ರಿಂ ಗೃಣಾನಃ ಸ್ವಾದೀಭಿರುಕ್ವಭಿರ್ವಾವಶಾನ ಉದುಶ್ರಿಯಾಣ ಮಸೃಜನ್ನಿ ದಾನಂ. ಆ ಇಂದ್ರನು ಉಶ್ರಿಯಾಣಂ ಬಲಾತ್ಕಾರದಿಂದ ಕಸಿದ ಗೋವುಗಳನ್ನು ಮುಚ್ಚಿಡಲು ಇರುವಂತಹ ಅದ್ರಿಂ ಪರ್ವತವನ್ನು ಅರುಜತ್ ಮುರಿದನು, ತುಂಡು ಮಾಡಿದನು. ಆಗ ಉಶ್ರಿಯಾಣ ಗೋವುಗಳ ನಿಧಾನಂ ಬಂಧನವನ್ನು ಉದಸೃಜತ್ ಬಿಡಿಸಿದನು. ಸ್ವಾಧೀಭಿಹಿ ಚೆನ್ನಾಗಿ ಅಧ್ಯಯನಶೀಲರಾದಂತಹ ಅವರ ಸ್ತೋತ್ರಗಳಿಂದ ವಾವಶಾನಃ ಮತ್ತೆ ಮತ್ತೆ ಕೋರುವವನಾಗಿ ಬಯಸುವವನಾಗಿ ರುಕ್ವಭಿಹಿ ಭಕ್ತರಿಂದ ಗೃಣಾನಃ ಸ್ತುತಿಸಲ್ಪಟ್ಟು ಸ ಇಂದ್ರ ಆ ಇಂದ್ರನು ಕವೀನಾಂ ಅಂಗೀರಸಾದಿ ಋಷಿಗಳಿಗೆ ಭೂಮ್ಯಾಕಾಶದಲ್ಲಿ ಸೂರ್ಯನನ್ನು ಅವಾಸಯತು ಪ್ರಕಾಶಗೊಳಿಸಿದನು. ಇದು ಪ್ರತಿಪದಾರ್ಥ ಕೇಳಿದಾಗ ಅರ್ಥವಾಗುವುದಿಲ್ಲ, ತಾತ್ಪರ್ಯ ಹೇಳಿದಾಗ ಅರ್ಥವಾಗುತ್ತೆ ಈ ಮಂತ್ರದ ಅರ್ಥ. ಶತ್ರುಗಳೇನು ಮಾಡಿದ್ರು, ಗೋವುಗಳನ್ನೆಲ್ಲ ಒಂದು ಕುಣಿಯಲ್ಲಿ ಹಳ್ಳದಲ್ಲಿ ಬಚ್ಚಿಟ್ಟು ಒಂದು ಪರ್ವತದಿಂದ ಅದನ್ನು ಮುಚ್ಚಿಟ್ರು. ಆವಾಗ ಭಗವಂತ ಇಂದ್ರನಾಮಕ ಭಗವಂತ ಏನು ಮಾಡಿದ, ಆ ಪರ್ವತವನ್ನು ನಾಶ ಮಾಡಿದ. ಮುಚ್ಚಿಟ್ಟ ಪರ್ವತವನ್ನು ನಾಶ ಮಾಡಿ ಆ ಪರ್ವತದ ಕೆಳಗೆ ಇರುವ ಗೋವುಗಳ ಬಂಧನವನ್ನು ಬಿಡಿಸಿಬಿಟ್ಟ, ಮುಕ್ತಗೊಳಿಸಿದ ಬಂಧನದಿಂದ. ಚೆನ್ನಾಗಿ ಅಧ್ಯಯನ ಮಾಡಿ ಭಗವಂತನ ಸ್ತೋತ್ರಗಳನ್ನು ಮಾಡುವುದು. ಭಕ್ತರಿಗೆ ಭಗವಂತನ ಸ್ತೋತ್ರ, ಭಗವಂತನ ಗುಣಗಾನ ಎಂಬುದು ಒಂದು ಹಬ್ಬದಂತೆ. ಯಾವಾಗಲೂ ಭಕ್ತರು ಏನು ಮಾಡ್ತಾರೆ, ಭಗವಂತನ ಸ್ತೋತ್ರವನ್ನು ಮಾಡ್ತಾನೆ ಇರ್ತಾರೆ. ಅವರಿಗೆ ಅದೇ ಸಂತೋಷ, ಅದೇ ಹಬ್ಬ. ಭಗವಂತನ ಸ್ತೋತ್ರ ಮಾಡಿದ ದಿನ ಒಳ್ಳೆಯ ದಿನ, ಸುದಿನ, ಹಬ್ಬ. ಸ್ತೋತ್ರ ಮಾಡದೇ ಇದ್ದ ದಿನ ದುರ್ದಿನ ಭಕ್ತರಿಗೆ. ಅವರೆಲ್ಲರೂ ಭಕ್ತರು ಯಾಕೆ ಮಾಡ್ತಾರೆ, ಭಗವಂತನ ಪ್ರೀತಿಗಾಗಿ ಮಾಡ್ತಾರೆ. ಹಾಗೆ ಈ ಭಕ್ತರು ಆದ ಅಂಗೀರಸ ಋಷಿಗಳಿಗೆ ನೀನು ಏನು ಮಾಡ್ತಾ, ಭಕ್ತರಿಗೆ ಭೂಮಿಯಲ್ಲಿ ಆಕಾಶದಲ್ಲಿ ಸೂರ್ಯನನ್ನು ಸ್ಥಾಪಿಸಿ ಸೂರ್ಯನು ಇರುವಂತೆ ಮಾಡಿ ಸತ್ಕರ್ಮಗಳಿಗೆ ಕಾಲ ದೇಶಗಳನ್ನು ಪ್ರಕಾಶಗೊಳಿಸಿದ್ಯಾ ಹೇ ಭಗವಂತನೇ. ಸೂರ್ಯ ಇಲ್ಲದೆ ಇದ್ದರೆ ನಮಗೆ ಹಗಲು ರಾತ್ರಿ ಗೊತ್ತಾಗೋದಿಲ್ಲ. ನಾವೆಲ್ಲವೂ ಕೂಡ ಕಾಲವನ್ನು ಹಿಡಿದು ಕರ್ಮಗಳನ್ನು ಮಾಡ್ತೇವೆ. ಪ್ರಾತಃ ಸಂಧ್ಯಾವಂದನ, ಮಾಧ್ಯಂದಿನ ಸಂಧ್ಯಾವಂದನ, ಸಾಯಂ ಸಂಧ್ಯಾವಂದನ, ಪ್ರಾತಃ ಕಾಲ ಪೂಜೆ, ಸಾಯಂಕಾಲ ಪೂಜೆ. ಇದು ಮಾಡಬೇಕು ಅಂತ ಹೇಳಿದರೆ ನಮಗೆ ಕಾಲ ಗೊತ್ತಾಗಬೇಕು. ಕಾಲ ಗೊತ್ತಾಗಬೇಕು ಅಂದರೆ ಸೂರ್ಯ ಇರಬೇಕು, ಸೂರ್ಯನ ಗಮನ ಇರಬೇಕು. ಭಕ್ತರು ಈ ರೀತಿ ಸತ್ಕರ್ಮಗಳು ಮಾಡುವುದಕ್ಕೆ ಕಾಲ ದೇಶಗಳನ್ನು ತಿಳಿಯುವುದಕ್ಕಾಗಿ ಭಗವಂತ ಆ ಸೂರ್ಯನನ್ನು ಸ್ಥಾಪಿಸಿ ಸೂರ್ಯನ ದ್ವಾರ ಕಾಲ ದೇಶಾದಿಗಳು ನಮಗೆ ತಿಳಿಯುವಂತೆ ಮಾಡಿದ್ದಾನೆ ಅಂತ ಹೇಳ್ತಾ, ಇನ್ನು ಉದುಶ್ರಿಯಾಣಾಂ ಅಸೃಜನ್ನಿದಾನಂ ಎಂಬ ಈ ಮಂತ್ರಭಾಗವು ಉಶ್ರಿಯಾಣಾಂ ಬಲಿಷ್ಠವಾದ ಶತ್ರುಗಳಿಂದ ಮಾಡಿದ ನಿದಾನಂ ಗೋವುಗಳ ಬಂಧನವನ್ನು ಉದಸೃಜತ್ ಬಿಡುಗಡೆಗೊಳಿಸಿದ. ಅಂದರೆ ಬಲವಂತರಾದ ಶತ್ರುಗಳಿಂದ ಬಂಧಿಸಲ್ಪಟ್ಟ ಗೋವುಗಳ ಬಂಧನವನ್ನು ಬಿಡಿಸಿದನಾದ ಕಾರಣ ಭಗವಂತನಿಗೆ ಸಾಧು ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಅಧುನಾ ಶಿಲಾಕಂಪನೇನ ಶಿಲಾ ಪ್ರತಿಕ್ಷೇಪಣೇನ ಸಹಿತ ಸಾಧು ವರ್ಣಿತ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ದೊಡ್ಡದಾದ ಕಲ್ಲು ಬಂಡೆಗಳನ್ನು ಬಗಲಿಗೆ ಜರುಗಿಸಿ ನಾಶ ಮಾಡಿ ಗೋವುಗಳನ್ನು ಬಂಧನದಿಂದ ಬಿಡಿಸಿದ್ದರಿಂದ ಭಗವಂತನಿಗೆ ಸಾಧು ಅಂತ ಹೆಸರು ಅಂತ ಹೇಳಿದಲ್ಲಿ ಈ ರೀತಿಯಾಗಿ ಸಾಧು ಶಬ್ದದ ಅರ್ಥವನ್ನು ಅನೇಕ ರೀತಿಯಾದಂತಹ ಪ್ರಮಾಣಗಳಿಂದ ವಿವರಣೆ ವಿಶಿಷ್ಟವಾಗಿ ಹೇಳಿಕೊಂಡಿದ್ದಾಗಿದೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು. ನಾಳೆ ಜನ್ಹು ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.